ಅಥವಾ ಪುತ್ರಿ ಅಥವಾ ಸಹೋದರ ಅತ್ತೆಯವರಿಗೆ ಸಿಹಿ ತಿನಿಸುಗಳನ್ನ ಉಡುಗೊರೆಯನ್ನಾಗಿ ಕೊಡ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತಕ್ಕಂಥದ್ದನ್ನ ಮಾಡ್ಕೊಳ್ಳಿ. ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರತಕ್ಕಂತಹ ಒಂದು ಬದಲಾವಣೆ ಪರಿಹಾರ ಏನಂತಂದ್ರೆ, ವಿಧವೆಯರಿಗೆ ಸಹಾಯವನ್ನ ಮಾಡತಕ್ಕಂಥದ್ದು, ವಿಧವೆಯರ ಕಷ್ಟ ಕಾಲದಲ್ಲಿ ಅವರ ನೋವಿನಲ್ಲಿ ಸ್ಪಂದಿಸ್ತಕ್ಕಂಥದ್ದು, ಅವರಿಗೆ ಸಹಾಯವನ್ನ ಮಾಡತಕ್ಕಂತಹ ಪ್ರಯತ್ನವನ್ನ ಮಾಡಿ ನಿಮ್ಮ ಜೀವನದಲ್ಲಿ ಬಹಳಷ್ಟು ಪರಿವರ್ತನೆ ಆಗುತ್ತೆ, ಪರಿಣಾಮಕಾರಿ ಆಗುತ್ತೆ. ಜೊತೆಗೆ ನಿಮ್ಮ ನಕ್ಷತ್ರಕ್ಕೆ ಅನುಸಾರವಾಗಿಯೂ ಕೂಡ ನೀವು ಕೆಲವೊಂದು ಪರಿಹಾರಗಳನ್ನ ಮಾಡ್ಕೊಳ್ಳಿ. ಬರುವಂತ ದಿನಗಳಲ್ಲಿ ಅದ್ರ ಬಗ್ಗೆಯೂ ಕೂಡ ನಿಮಗೆ ತಿಳಿಸ್ಕೊಡ್ತೀವಿ. ಜೊತೆಗೆ ನಿಮ್ಮ ಅದೃಷ್ಟ ದೇವತೆ ಮಹಾಶಿವ ಹಾಗೂ ಆಂಜನೇಯ ಸ್ವಾಮಿ ಆಗಿರೋದ್ರಿಂದ ಆಂಜನೇಯ ಸ್ವಾಮಿ ಮತ್ತು ಭಗವಂತನ ಸ್ಮರಣೆಯನ್ನ ಮಾಡ್ತಕ್ಕಂಥದ್ದು, ಸೇವೆಯನ್ನ ಮಾಡ್ತಕ್ಕಂಥದ್ದು, ಪೂಜೆಯನ್ನ ಮಾಡ್ತಕ್ಕಂಥದ್ದು ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ದೈವ ಕೃಪೆ ಅನ್ನುವಂಥದ್ದು ಖಂಡಿತವಾಗ್ಲೂ ಸಿಗುತ್ತೆ. ಇಲ್ಲಿ ನಿಮ್ಮ ಜೀವನದಲ್ಲಿ ಕೆಲವೊಂದು ಬದಲಾವಣೆ, ನೀವು ಬಹಳ ದೊಡ್ಡ ಖರ್ಚು ಮಾಡಿ ಏನು ಬದಲಾವಣೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ಇಲ್ಲ. ಇದರಲ್ಲಿ ತುಂಬಾ ಸುಲಭವಾಗಿರತಕ್ಕಂತಹ, ನೀವು ಇರುವುದರಲ್ಲಿನೇ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ತಕ್ಕಂತಹ ವಿಚಾರಗಳನ್ನ ನಾವಿಲ್ಲಿ ಪ್ರಸ್ತಾಪವನ್ನ ಮಾಡಿದ್ದೀವಿ. ಇದನ್ನ ನೀವು ಮಾಡ್ಕೊಂಡಾಗ ಬಹಳ ದೊಡ್ಡ ಅನುಕೂಲತೆಗಳನ್ನುವಂಥದ್ದು ಆಗುತ್ತೆ. ಇದ್ರ ಜೊತೆಗೆ ನಿಮ್ಮಲ್ಲಿ ಏನಾದ್ರೂ ಈ ಧೂಮಪಾನ, ಮದ್ಯಪಾನ ಅಥವಾ ಏನಾದ್ರೂ ಈ ಕೆಟ್ಟ ಚಟಗಳು ಏನಾದ್ರೂ ತಿನ್ನುವಂಥದ್ದು ಅಥವಾ ಮಾಡುವಂಥದ್ದೇನಾದ್ರೂ ಇದ್ರೆ ದಯವಿಟ್ಟು ಅದರಿಂದ ಹೊರಗಡೆ ಬರುವಂತಹ ಪ್ರಯತ್ನವನ್ನ ಮಾಡಿ ಆರೋಗ್ಯದ ಮೇಲೆ, ಹಣಕಾಸಿನ ಮೇಲೆ ಬಹಳಷ್ಟು ಪರಿಣಾಮಕಾರಿ ಆಗುತ್ತೆ. ನಿಮ್ಮ ಎಲ್ಲ ಸಂಕಷ್ಟಗಳು ನಿವಾರಣೆ ಆಗುತ್ತೆ. ಇದನ್ನ ಮಾಡಿ ನೋಡಿ. ನೀವೇನು ದೊಡ್ಡ ಖರ್ಚು ಮಾಡಿನೇ ಇದನ್ನ ಮಾಡಬೇಕಾಗಿಲ್ಲ. ತುಂಬಾ ಸುಲಭವಾಗಿ ಮಾಡ್ತಕ್ಕಂಥ ವಿಚಾರ ಮಾಡಿ ಬಹಳ ಒಳ್ಳೆ ಪರಿಣಾಮ ಅದ್ಭುತವಾಗಿ ನಿಮಗೆ ಸಿಗುತ್ತೆ. ಅದ್ರ ಜೊತೆಗೆ ನೀವು ಇನ್ನೊಂದು ವಿಚಾರ ಏನಂತಂದ್ರೆ, ಮೇಷರಾಶಿ ಮೇಷ ಲಗ್ನಸ್ಥರಿಗೆ ಪರಿಹಾರ ಸ್ತೋತ್ರಗಳು, ನೀವು ಯಾವ ಸ್ತೋತ್ರವನ್ನ ಮಾಡಬೇಕು ನೋಡಿ. ಶ್ರೀ ಆಂಜನೇಯ ಸ್ವಾಮಿಯ ತ್ರಿಕಾಲ ಸ್ಮರಣೆಯನ್ನ ಮಾಡತಕ್ಕಂಥದ್ದು. ಈ ಸ್ತೋತ್ರವನ್ನ ಈ ಸ್ಕ್ರೀನ್ ಕೆಳಗಡೆ ಬಂದಿರುತ್ತೆ. ಅಂದ್ರೆ ತ್ರಿಕಾಲ ಅಂತಂದ್ರೆ ಪ್ರಾತಃ ಕಾಲದಲ್ಲಿ, ಮಧ್ಯಾಹ್ನದಲ್ಲಿ ಅಥವಾ ಸಾಯಂಕಾಲದಲ್ಲಿ ಈ 3 ಸ್ತೋತ್ರಗಳನ್ನ ಪಠಣ ಮಾಡ್ತಕ್ಕಂಥದ್ದು. ಅದರಲ್ಲಿ ಪ್ರಯತ್ನ ಮಾಡಿ ತ್ರಿಕಾಲದಲ್ಲಿ ಆ ಒಂದು ಆಂಜನೇಯ ಸ್ವಾಮಿಯ ಸ್ಮರಣೆ ಮಾಡ್ಕೊಂಡಂಗ ಸ್ತೋತ್ರವನ್ನ ಪಠಣ ಮಾಡ್ತಕ್ಕಂಥದ್ರ ಮೂಲಕ, ಸ್ಮರಣೆ ಮಾಡ್ತಕ್ಕಂಥದ್ರ ಮೂಲಕ ಭಗವಂತನ ಕೃಪೆಗೆ ಪಾತ್ರವಾಗಿ ನಿಮ್ಮ ಜೀವನದ ಎಲ್ಲ ಸಂಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ. ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಒಳ್ಳೆ ಪರಿಣಾಮವನ್ನು ತಂದು ಕೊಡುತ್ತೆ. 1-2 ತಿಂಗಳು ಇಷ್ಟು ಮಾಡಿ ನಿಮ್ಮ ಜೀವನದಲ್ಲಿ ಯಾವ ರೀತಿ ಒಂದು ಪರಿಣಾಮ ಆಗಿದೆ